ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿ ಅಧ್ಯಾಯ 2 ಬಹುಪದೋಕ್ತಿಗಳು ಎಂಬ ಈ ಪಾಠದಲ್ಲಿ ಅಭ್ಯಾಸ 2.2 ಅಭ್ಯಾಸ ಮಾಡೋಣ. ಇದರಲ್ಲಿ ಬರ್ತಕ್ಕಂಥ ಮೊದಲನೇದು ಏನೆಂದರೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಇಲ್ಲಿ ಬಹುಪದೋಕ್ತಿ ಆಲ್ಫಾ ಮತ್ತು ಬೀಟಾಗಳನ್ನು ತನ್ನ ಶೂನ್ಯತೆಗಳಿಗಾಗಿ ಹೊಂದಿರುವ pf(x) = ax² + bx + c ರೂಪದಲ್ಲಿರುವ ಬಹುಪದೋಕ್ತಿಯನ್ನು ಮೊತ್ತ -ba ಗೆ ಸಮನಾಗಿರುತ್ತದೆ. ಇಲ್ಲಿ ಆಲ್ಫಾ ಮತ್ತು ಬೀಟಾ ಪ್ಲಸ್ ಮೊತ್ತ ಅಂತಂದ್ರೆ ಪ್ಲಸ್ -ba ಅಂತಂದಾಗ -b ಅಂದ್ರೆ x ದ ಸಹಗುಣಕ. ಇಲ್ಲಿ ಚರಾಕ್ಷರ ಇಲ್ಲ ಅದ ನೋಡ್ರಿ ಸಮೀಕರಣ ಚರಾಕ್ಷರ bx ಅದ್ರ ಜೊತೆ x ನ ಜೊತೆಲಿದ್ದಂತ ಅದ್ರ ಸಹಗುಣಕ ಬರಿಬೇಕ್ರಿ. b ಅಂತಂದ್ರ a ಅಂತಂದಾಗ x² ದ ಸಹಗುಣಕ. ಇಲ್ಲಿ ax ಅಂತದ ನೋಡ್ರಿ ಅದ್ರ ಜೊತೆದಲ್ಲಿ x² ಇದ್ದಂತ ಅದರ ಸಹಗುಣಕ ಬರಿಬೇಕು. ಅದೇ ರೀತಿ ಇದು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಆಯ್ತು. ಅದೇ ರೀತಿ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಆಲ್ಫಾ ಮತ್ತು ಬೀಟಾಗಳನ್ನು ತನ್ನ ಶೂನ್ಯತೆಗಳಿಗಾಗಿ ಹೊಂದಿರುವ pf(x) = ax² + bx + c ರೂಪದಲ್ಲಿರುವ ಬಹುಪದೋಕ್ತಿಯ ಗುಣಲಬ್ಧವು c/a ಗೆ ಸಮನಾಗಿರುತ್ತದೆ. ಆಲ್ಫಾ × ಬೀಟಾ = c/a = c ಅಂತಂದಾಗ ಸ್ಥಿರಾಂಕ ಅಂತಂದ್ರೆ ಇದೊಂದು ಆದರ್ಶ ರೂಪ. c ಇದು ಒಂದು ಆದರ್ಶ ರೂಪ. ಆದರ್ಶ ರೂಪದಲ್ಲಿ ಇಲ್ಲಿ c ಅನ್ನ ಇರ್ತದೆ ನೋಡ್ರಿ. ಅದಕ್ಕೆ ಏನಂತಾರಂದ್ರ ಸ್ಥಿರಾಂಕ. ಈ c ಜಾಗದಲ್ಲಿ ಯಾವುದೇ ಒಂದು ಸಂಖ್ಯೆ ಇರ್ತದ ಆ ಸಂಖ್ಯೆ ಎಂಬುದು ಅಲ್ಲಿ ಬರಿಬೇಕ್ರಿ. ಮತ್ತ a ಅಂತಂದಾಗ ಇಲ್ಲಿ x² ದ ಸಹಗುಣಕ. ಇದು ಇಲ್ಲಿ x² ಅದ. ಇದ್ರ ಜೊತೆಲಿ ಇದ್ದಂತ ಸಹಗುಣಕವನ್ನು ನಾವೇನ್ ಮಾಡ್ಬೇಕು ಬರಿಬೇಕಾಗ್ತದ. ಅದೇ ರೀತಿ ಇದರಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಏನಂತಂದಾಗ x² + 7x + 10 ಇದು ಒಂದು ಬಹುಪದೋಕ್ತಿ. ಈ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡು ಹಿಡಿಯೋಣ. ಇದರಲ್ಲಿ ಮೊದಲನೇದು ಏನಂತಂದಾಗ ಇದೊಂದು ಉದಾಹರಣೆ. ಇದನ್ನು ನಾವು ಏನ್ ಮಾಡ್ಬೇಕಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದ ಈ ಎರಡು ಏನ್ ಮಾಡ್ಬೇಕು ಗುಣಿಸ್ಬೇಕು. ಗುಣಿಸಿದಾಗ x² × 10 ಅಂತಂದಾಗ 10x ಆಗ್ತದೆ. ಮತ್ತ ಇದರ ಅಪವರ್ತನಗಳಾಗಿ ಬರಬೇಕು. ಪ್ಲಸ್ 5x - 2x 5 × 2 ಮಾಡಿದಾಗ 10 ಬರ್ತದ. ಮತ್ತೆ x × x ಅಂದಾಗ x² ಬಂತು. ಇಲ್ಲಿ ಏನ್ ಮಾಡ್ಬೇಕಂತಂದ ಈ ಎರಡು ಗುಣಿಸಿ ಬರ್ತಕ್ಕಂತ ಈ ಸಂಖ್ಯೆ ಮತ್ತು ಈ ಎರಡು ಗುಣಲಬ್ಧ ಕೂಡ ಇದೇ ಸಂಖ್ಯೆ ಆಗಿರ್ಬೇಕು. ಮತ್ತೆ ಇಲ್ಲಿ ಪ್ಲಸ್ ಮೈನಸ್ ಮಾಡಿದಾಗ ಮಧ್ಯದ ಸಂಖ್ಯೆ ಬರಬೇಕು. ಹಾಗಾಗಿ ಇಲ್ಲಿ ನಾವೇನ್ ಮಾಡಿದೆ ಅಂತಂದ್ರೆ x² ಇದು ಆಸ್ ಇಟ್ ಈಸ್ ಬರ್ಕೊಂಡಿನಿ. ಪ್ಲಸ್ 5x - 2x + 10 ಅಂತ ಬರ್ಕೊಂಡಿನಿ. ಇದರಲ್ಲಿ ಏನ್ ಸಾಮಾನ್ಯ ಅದ ನೋಡ್ಬೇಕು. x ಬ್ರಾಕೆಟ್ x + 5 ಇದರಲ್ಲಿ x ಕಾಮನ್ ಅದ. ಅದನ್ನ x ಹೊರಗೆ ತಗೊಂಡಿನಿ. ಒಂದು x ಉಳಿತು. x + 5 ಅಂತ ಬರ್ಕೊಂಡಿನಿ. ಪ್ಲಸ್ 2 ಇಲ್ಲಿ ಬ್ರಾಕೆಟ್ x + 5 ಅಂತ 2 5 10 ಅಂತ ಬರ್ಕೊಂಡಿನಿ. ಕೆಳಗಡೆ ಇಲ್ಲ x + 5 ಇಲ್ಲೂ x + 5 ಎರಡು ಸಲ ಇರುವುದರಿಂದ ನಾವೇನ್ ಮಾಡಿದ್ರೆ ಒಂದೇ ಬರ್ಕೊಂಡಿ x + 5 ಅಂತ. ಇಲ್ಲಿ x ಇದು ಪ್ಲಸ್ 2 ಉಳಿತು. ಅದು ಬ್ರಾಕೆಟ್ ದಾಗ ಬರ್ಕೊಂಡಿನಿ x + 2 ಅಂತ. ಅದೇ ರೀತಿ ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗ್ಯದ. ಆದ್ದರಿಂದ x + 2 = 0 ಮತ್ತೆ x + 5 = 0 ಅಂತ ಬರ್ಕೊಂಡಿನಿ. ಇದು 2 ಎಂಬುದು ಸಮನಾಗಿದೆ ಚಿಹ್ನೆ ಈ ಕಡೆ ಬಂದಾಗ
ಪ್ಲಸ್ 2 ಇದ್ದಿಂದ -2 ಆಗುತ್ತದೆ. ಆದ್ರಿಂದ x ಇಸ್ ಈಕ್ವಲ್ ಟು -2. ಅದೇ ರೀತಿ ಇದನ್ನು ಹಾಗೆ x ಪ್ಲಸ್ ಇದ್ದಿದ್ದು ಈ ಕಡೆ ಬರೋಣ ಮೈನಸ್ ಆಗುತ್ತದೆ. x ಇಸ್ ಈಕ್ವಲ್ ಟು -5 ಅಂತ ಬರ್ಕೊಂಡಿನಿ. x -2 ಇಂದ ಆಲ್ಫಾ, x ಇಸ್ ಈಕ್ವಲ್ ಟು -5 ಬೀಟಾ ಅಂತ ಬರ್ಕೊಂಡಿನಿ. ಈ ಎರಡು ಶೂನ್ಯತೆಗಳಿಂದ ನಾವೇನ್ ಮಾಡ್ಬೇಕಂದ್ರೆ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ನಾವೊಂದು ಮೊದಲು ಅಲ್ಲಿ ಬಹುಪದದ ಶೂನ್ಯತೆಗಳ ಮತ್ತು ಸಂಬಂಧಗಳ ನಡುವಿನ ನಾವು ಸಹಗುಣಕಗಳ ನಡುವಿನ ಸಂಬಂಧ ತಿಳ್ಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ -b ಅಂತಂದಾಗ x ದ ಸಹಗುಣಕ, x ಎಲ್ಲದರೆ ಇಲ್ಲದ x, ಇದ್ರ ಸಹಗುಣಕ ಏನದ 7 ಅದ. -b ಅಂತಂದಾಗ 7 ಅಂತ ಬರಬೇಕು, 7 ಅಂತ ಬರ್ದೆ. ಅದೇ ರೀತಿ ಎ ಅದರಿ ಇಲ್ಲಿ ಏನದ ಎ ಅದ. ಎ ಜಾಗದಲ್ಲಿ ಏನ್ ಬರ್ಬೇಕಂದ್ರೆ x² ದ ಸಹಗುಣಕ, x ಎಲ್ಲದರೆ ಇಲ್ಲದ, ಇದ್ರ ಸಹಗುಣಕ ಅಂತಂದಾಗ 1 ಇರ್ತದ, ಏನಿಲ್ಲ ಅಂದ್ರೆ 1 ಇರ್ತದ. ಆದ್ದರಿಂದ 1 ಅಂತ ಬರ್ದೇನಿ. ಇಲ್ಲಿ ಆಲ್ಫಾ ಅಂತಂದ್ರೆ -2 ಪ್ಲಸ್ ಬ್ರಾಕೆಟ್ ದಾಗ ಬೀಟಾ ಅಂತಂದ್ರೆ -2 ಅಂತ ಬರ್ದೇನಿ. ಸ್ವಲ್ಪ ಇದಾಗ್ಯದ ಮಕ್ಕಳೇ, ಏನಂತಂದಾಗ ಆಲ್ಫಾ ಜಾಗದಲ್ಲಿ ಬೀಟಾ ಸಂಖ್ಯೆನ ಬರ್ದೇನಿ, ಬೀಟಾ ಜಾಗದಲ್ಲಿ ಆಲ್ಫಾ ಸಂಖ್ಯೆ ಬರ್ದೇನಿ. ಏನು ತೊಂದರೆ ಇಲ್ಲ, ಉತ್ತರ ಮಾತ್ರ ಸಮನಾಗಿ ಬರ್ತದ. ಅದೇ ರೀತಿ ಮೈನಸ್ ಬ್ರಾಕೆಟ್ 7 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 7 ಅಂತ ಬರ್ಕೊಂಡೇನಿ. ಇಲ್ಲಿ ಬ್ರಾಕೆಟ್ ಬಿಡಿಸ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರುತ್ತದೆ. ಅದರಿಂದ -5 -2 ಅಂತ ಬರ್ಕೊಂಡಿದ್ದೀನಿ. ಸಮಾನ ಇದೆ, ಪ್ಲಸ್ ಇಂಟು ಮೈನಸ್ ಅಂತ ಬಂತು, ಭಾಗಿಸು 1 ಹಂಗದ ಹಂಗ. ಇಲ್ಲಿ -5 ಮತ್ತು -2 ಕೂಡಿಸಿದಾಗ 7 ಆಗುತ್ತೆ. ಸಂಖ್ಯೆ ಮುಂದೆ, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಅದೇ ಚಿಹ್ನೆಯನ್ನು ಇಟ್ಟಿದ್ದೇವೆ. ಅದೇ ರೀತಿ ಇಲ್ಲೂ ಸುಡ 1ರಿಂದ ಭಾಗ ಮಾಡೋ -7 ಬರ್ತದೆ. ಆದ್ದರಿಂದ ಇದು ಏನಂತಂದ್ರೆ ಶೂನ್ಯತೆಗಳ ಮೊತ್ತ ಸಮನಾಗಿ ಬಂದು ಅದನ್ನ ನಾವು ಇದನ್ನ ಏನಂತ ಹೇಳ್ಬೋದು, LHS ಈಸ್ ಈಕ್ವಲ್ ಟು RHS ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು. ಅದೇ ರೀತಿ ಇದು ಶೂನ್ಯತೆಗಳ ಮೊತ್ತ ಆಯ್ತು. ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡೋಣ ಬನ್ನಿ. ಶೂನ್ಯತೆಗಳ ಗುಣಲಬ್ಧ ಬ್ರಾಕೆಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C ಡಿವೈಡೆಡ್ ಬೈ A ಅಂತ ನಾವು ಮೊದಲು ತಿಳ್ಕೊಂಡಿದ್ದೇವೆ ಈ ವಿಡಿಯೋದ ಪ್ರಾರಂಭದಲ್ಲಿ. ಇಲ್ಲಿ ಸಿ ಅಂತಂದಾಗ ಸ್ಥಿರಾಂಕ ಎಷ್ಟದರಿ 10 ಅದ, 10 ಅಂತ ಬರ್ಕೊಂಡಿದ್ದೀನಿ. ಎ ಅಂತಂದ್ರೆ x² ದ ಸಹಗುಣಕ, ಈ x² ಇಲ್ಲದ್ರೆ ಇದ್ರ ಸಹಗುಣಕ ಏನಿಲ್ಲ ಅಂತಂದ್ರೆ 1 ಇರ್ತದೆ, ಅದ್ರ ಭಾಗಿಸು 1 ಅಂತ ಬರ್ತೀನಿ. ಆಲ್ಫಾ ಅಂತಂದಾಗ -2 ಬರ್ಬೇಕಾಗಿತ್ತು ಮಕ್ಕಳೇ, ಇಲ್ಲಿ 5 ಅಂತ ಬಂದದ. ಏನು ತೊಂದರೆ ಇಲ್ಲ, ಉತ್ತರ ಮಾತ್ರ ಸಮನಾಗಿ ಬರ್ತದೆ. ಬೀಟಾ ಅಂತಂದಾಗ -5 ಬರ್ಬೇಕಾಗಿತ್ತು, 2 ಅಂತ ಬರ್ದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ಯದ. ಅದರಿಂದ ಇಲ್ಲಿ -5 ಇಂಟು -2 ಇದನ್ನು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತ 5 2 10, ಇದನ್ನು 10 ಹೆಂಗದ ಹಂಗೆ ಬರ್ತೀನಿ. ಆದ್ದರಿಂದ LHS ಈಸ್ ಈಕ್ವಲ್ ಟು RHS ಸಮನಾಗವ. ಈ ರೀತಿ ಏನ್ ಮಾಡ್ಬೇಕಂದ್ರೆ ಈ ಸಮಸ್ಯೆದಲ್ಲಿ ಇದ್ದಂತ ಎಲ್ಲಾ ಲೆಕ್ಕಗಳಿಗೆ ಪರಿಹಾರವನ್ನು ಕಂಡು ಹಿಡಿಬೇಕು. ಇಲ್ಲಿ ಏನ್ ಮಾಡ್ಬೇಕಂತಂದಾಗ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ಮಧ್ಯದ ಪದ ಇದು ಏನಂತ ಮಧ್ಯದ ಪದವನ್ನು ವಿಭಜಿಸುವ ವಿಧಾನ ಅಪವರ್ತಿಸುವಿಕೆ, ಆ ಒಂದು ವಿಧಾನದಿಂದ ನಾವೇನ್ ಮಾಡ್ಬೇಕಂತಂದ್ರೆ ಲೆಕ್ಕಗಳನ್ನು ಮಾಡ್ಬೇಕಾಯ್ತದ. 9ನೇ ತರಗತಿಯಲ್ಲಿ ನೀವು ಅಪವರ್ತನ ವಿಧಾನದಿಂದ ಏನ್ ಮಾಡಿರ್ ನೋಡ್ರಿ, ಅದೇ ಎಂಬುದು ಇಲ್ಲಿ ಮಾಡ್ಬೇಕಾಗುತ್ತದೆ. ನೆಕ್ಸ್ಟ್ ಮಕ್ಕಳೇ ಅಭ್ಯಾಸವನ್ನು ಮಾಡೋಣ. ಈ ಅಭ್ಯಾಸದಲ್ಲಿ ಮೊದಲು 2ರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ. ಈ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ 6 ಉಪ ಪ್ರಶ್ನೆಗಳಿವೆ. ಒಂದೊಂದಾಗಿ ಅಭ್ಯಾಸ ಮಾಡೋಣ ಬನ್ನಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನ ವರ್ಗ ಬಹುಪದೀಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧಗಳ ತಾಳೆಯನ್ನು ನೋಡ್ರಿ. ಯಾವ ರೀತಿ ನಾವು ಉದಾಹರಣೆ 1 ನೋಡಿದ್ದೇವೆ ಅದೇ ರೀತಿ ಎಂಬುದು ಈ ಒಂದು ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಳೋಣ ಬನ್ನಿ. ಇಲ್ಲಿ ಏನಂತಂದಾಗ 1ನೇ ಉಪ ಪ್ರಶ್ನೆ ಏನಂತ x² - 2x - 8 ಅಂತ ಐತಿ.
ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲನೇ ಪದ ಏನದ ಎಕ್ಸ್ ಸ್ಕ್ವೇರ್ ಅದ, ಕೊನೆಯ ಪದ 8 ಅದ. ಅವ್ ಎರಡು ಎಕ್ಸ್ ಸ್ಕ್ವೇರ್ ಇಂಟು 8 ಮಾಡಿದಾಗ 8 ಎಕ್ಸ್ ಸ್ಕ್ವೇರ್ ಆಯ್ತದ. ಇಲ್ಲಿ ಸ್ಥಿರಾಂಕದ ಮುಂದೆ ಮೈನಸ್ ಚಿಹ್ನೆ ಐತೆ, ಇಲ್ಲಿ ಮೈನಸ್ ಚಿಹ್ನೆಯನ್ನು ಬರಿಬೇಕು. ಅದೇ ರೀತಿ ಇಲ್ಲಿ ಮಧ್ಯದ ಪದ ವಿಭಜಿಸುವ ವಿಧಾನದಿಂದ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಇದು ಮಧ್ಯದ ಪದ ಎಷ್ಟದ 8x. ಇದನ್ನು ವಿಭಜಿಸುವ ವಿಧಾನದಿಂದ ಇದರ ಅಪವರ್ತನ ಕಂಡುಹಿಡಬೇಕು. ಅಪವರ್ತನ ಕಂಡುಹಿಡಬೇಕಂದ್ರೆ 8x² ಬಂದದ. ಇವು ಎರಡು ಅಪವರ್ತನದಿಂದ ಗುಣಿಸಿದಾಗ 8x² ಬರ್ಬೇಕು. ಮತ್ತು ಈ ಎರಡು ಅಪವರ್ತನ ಕಳೆದಾಗ ಅಥವಾ ಕೂಡಿಸಿದಾಗ ಇಲ್ಲಿ -2 ಅಂತ ಬರ್ಬೇಕು. ಹಂಗ ಆ ಎರಡು ಅಪವರ್ತನ ನಾವೇನ್ ಮಾಡ್ಬೇಕಂತಂದ್ರೆ ಅಪವರ್ತನವನ್ನು ಕಂಡು ಹಿಡಿಬೇಕು. ಇಲ್ಲಿ ನಾ ಎರಡು ಅಪವರ್ತನಗಳನ್ನು ಕಂಡು ಹಿಡಿದೀನಿ. ಏನಂತಂದ್ರೆ 4 -4x ಮತ್ತು +2x. 4 × 2 4 2 8 ಬಂತು. x × x ಅಂದ್ರೆ x² ಬಂತು. ಇದು ಅಪವರ್ತನ. ಇದು ಮತ್ತ 4 -4x +2x ಇವು ಕಳೆದಾಗ ಈ ಮಧ್ಯದ ಪದ ಬರ್ಬೇಕು. 4ರಲ್ಲಿ 2 ಕಳೆದಾಗ 2. ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಐತ, ಮೈನಸ್ ಚಿಹ್ನೆ x ಅಂತ ಬರ್ತೀನಿ. ಇದೆ ಎಂಬುದು ಪರಿಹಾರದಾಗ x² -2x -8 ಅಂತ ಬರ್ತೀನಿ. ಇದು x² ಆಸ್ ಇಟ್ ಇಸ್ ಬರ್ಬೇಕು. ಇಲ್ಲಿ -4x +2x ಅದು ಇಲ್ಲಿ ಬರ್ಬೇಕು. -4x +2x ಸ್ಥಿರಾಂಕ ಹೆಂಗದ ಹಂಗೆ ಇರ್ತದ. ಮತ್ತ ಇದರಲ್ಲಿ ಸಾಮಾನ್ಯ ಏನದ ನೋಡ್ಬೇಕು. ಇದರಲ್ಲಿ ಏನದ ಅಂತಂದ್ರೆ x² -4x ದಾಗ ಇಲ್ಲೂ x ಅದ, ಇಲ್ಲೂ x ಅದ. x ಹೊರಗಡೆ ತೆಗ್ದಿನಿ. ಇಲ್ಲಿ 2x ಅಲ್ಲಿ ಒಂದೊಂದು ಹೊರಗೆ ತೆಗೆದಾಗ ಒಂದು x ಹೋಯ್ತು. x ಇಲ್ಲೂ x ಅದ, ಅದು ಹೊರಗೆ ಬಂತು. -4 ಅಂತ ಬರ್ದೇನಿ. ಪ್ಲಸ್ ಚಿಹ್ನೆ ಹೆಂಗದ ಹಂಗೆ ಬರ್ದೀನಿ. ಇಲ್ಲಿ 2 ಬ್ರಾಕೆಟ್ x ಇಲ್ಲಿ 2 ಹೊರಗೆ ತೆಗೆದಾಗ x ಹೋಯ್ತು. x ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಯಾಸ್ ಇಟ್ ಈಸ್ 2 4 8 ಅಂತ ಬರ್ಕೊಂಡಿನಿ. ಇಲ್ಲಿ -4x -4x ಅಂತ 2 ಸಲ ಐತೆ. ಒಂದ್ ಸಲ ನಾ ಏನ್ ಮಾಡ್ಕೊಂಡೆ x -4 ಅಂತ ಬರ್ಕೊಂಡಿನಿ. ಇಲ್ಲಿ x +2 ಅದೇ ಎಂಬುದು ಇಲ್ಲಿ ಬ್ರಾಕೆಟ್ ದಾಗ ಬರ್ಕೊಂಡಿ. ಈ ಎರಡು ಇದರದ ಶೂನ್ಯತೆಯನ್ನು ಕಂಡು ಹಿಡಿಬೇಕು. ಆದ್ದರಿಂದ ಬ್ರಾಕೆಟ್ ಅನ್ನು ತೆಗೆದು x +2 = 0 ಅಥವಾ x -4 = 0 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಸಮನಾಗಿದೆ ಚಿಹ್ನೆ ಈ ಕಡೆ ಪ್ಲಸ್ ಇದ್ದಾಗ ಈ ಕಡೆ RHS ದಾಗ ಬಂದಾಗ ಏನಾಗುತ್ತೆ -2 ಆಗುತ್ತೆ. ಆದ್ದರಿಂದ x = -2 ಅಥವಾ ಇಲ್ಲಿ ಮೈನಸ್ ಇದ್ದಿದ್ದು ಈ ಕಡೆ ಸಮನಾಗಿದೆ ಚಿಹ್ನೆ ಈ ಕಡೆ ಬರೋಣ ಏನಾಯ್ತು ಪ್ಲಸ್ ಆಯ್ತು. ಅದನ್ನ x = 4 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಆಲ್ಫಾ ಅಂತಂದಾಗ ಎಷ್ಟು -2, ಬೀಟಾ ಅಂತಂದಾಗ ಎಷ್ಟು +4 ಆಗುತ್ತದೆ. ಇಲ್ಲಿ ಬರ್ಕೊಂಡಿದ್ದೀನಿ. ಆಲ್ಫಾ ಅಂತಂದಾಗ -2, ಬೀಟಾ ಅಂತಂದಾಗ +4 ಅಂತ ಬರ್ಕೊಂಡಿದ್ದೀನಿ. ಅಂದರೆ x -2 ಅಥವಾ x = 4 ಆದಾಗ pfx x² -2x -8ರ ಬೆಲೆಯು 0 ಆಗುತ್ತದೆ. ಆದ್ದರಿಂದ -2 ಮತ್ತು 4 ಇವು x² -2x -8ರ ಶೂನ್ಯತೆಗಳಾಗಿವೆ. ಇದರ ಏನ್ ಮಾಡಿದೆ ಅಂದ್ರೆ ಶೂನ್ಯತೆಗಳನ್ನು ಕಂಡುಹಿಡಿದ ಇದರ ಗುಣಲಬ್ಧ ಮತ್ತು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆ ಗುಣಲಬ್ಧ ಕಂಡುಹಿಡಿದ. ಮೊದಲನೇದು ಮೊತ್ತ ಆಲ್ಫಾ + ಬೀಟಾ = b/a ಅಂತ ನಾವು ಮೊದಲು ವಿಡಿಯೋದ ಪ್ರಾರಂಭದಲ್ಲಿ ಯಾವ ರೀತಿ ಬರ್ಕೊಂಡಿದೆ ಅದೇ ರೀತಿ ಬರ್ಕೊಳ್ಳೋಣ. ಆಲ್ಫಾ ಅಂತಂದಾಗ -2, ಬೀಟಾ ಅಂತಂದಾಗ +4 -b ಅಂತಂದಾಗ x ದ ಸಹಗುಣಕ ಎಷ್ಟದ ರೀ -2 ಅದ. ಆದ್ರಿಂದ 2 ಅಂತ ಇಲ್ಲಿ ಬರ್ದೀನಿ. ಮತ್ತ a ಅಂತಂದ್ರ x² ದ ಸಹಗುಣಕ ಏನು ಇಲ್ಲ ಅಂತಂದ್ರೆ 1 ಇರ್ತದೆ. ಅದು 1 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಬ್ರಾಕೆಟ್ ದ ಒಳಗಡೆ ಮೈನಸ್ ಐತೆ, ಬ್ರಾಕೆಟ್ ದ ಹೊರಗಡೆನು ಮೈನಸ್ ಐತೆ. ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಐತೆ. ಆದ್ರಿಂದ +2 ಅಂತ ಬರ್ದೀನಿ. ಮತ್ತೆ ಇಲ್ಲಿ -2 +4 ಅಂತಂದಾಗ 2ರಲ್ಲಿ 4 ಕಳ್ಯಕ್ಕಾಗಲ್ಲ. 4ರಲ್ಲಿ 2 ಕಳೆದ್ರೆ ದೊಡ್ಡ ಸಂಖ್ಯೆ ಮುಂಚೆ ಚಿಹ್ನೆ ಯಾವ್ದಾದ ಚಿಹ್ನೆಯನ್ನು ಇಡಬೇಕು. 4ರಲ್ಲಿ 2 ಕಳೆದಾಗ 2. ಅದರಿಂದ
ಈ ಎರಡು ಸಮನಾಗಿದೆ ಎರಡು ಅಂದ್ರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತಂದಾಗ ಎರಡು ಏನದು ಸಮನಾಗದು. ಅದರಿಂದ ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ. ಬ್ರಾಕೆಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಬ್ರಾಕೆಟ್ ಸಿ ಡಿವೈಡೆಡ್ ಬೈ ಸಿ ಅಂತಂದಾಗ ಸ್ಥಿರಾಂಕ ಏನದ -8 ಅದ, ಅದು -8 ಅಂತ ಬರ್ಕೊಳ್ಳಿ. ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ದ ಸಗುಣಕ, ಎಕ್ಸ್ ಸ್ಕ್ವೇರ್ ದ ಸಗುಣಕ ಏನಿಲ್ಲ ಅಂತಂದ್ರೆ 1. ಆಲ್ಫಾ ಅಂತಂದಾಗ -2 ಇಂಟು ಬೀಟಾ ಅಂತಂದಾಗ 4 ಅದು ಬರ್ಕೊಂಡಿದ್ದೀನಿ. 2 ಇಂಟು 4 ಅಂತಂದಾಗ 8 ಆಗುತ್ತದೆ. ಮತ್ತು ಇದು 1ರಿಂದ 8 ಭಾಗಿಸ್ತಾ 8 ಆಗಿದೆ. ಇಲ್ಲೂ -8, ಇಲ್ಲೂ ಮೈನಸ್ ಬರ್ಕೊಂಡಿದ್ದೀನಿ, ಇಲ್ಲೂ -8, ಇಲ್ಲೂ ಮೈನಸ್ ಬರ್ಕೊಂಡಿದ್ದೀನಿ. -8 ಇಸ್ ಈಕ್ವಲ್ ಟು -8 ಎರಡು ಸಮನಾಗೈತೆ. ಆದ್ದರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿ ಇದರಲ್ಲಿ ಎರಡನೇ ಉಪ ಪ್ರಶ್ನೆ 4s² - 4s ಪ್ಲಸ್ 1 ಅಂತ ಉಪ ಪ್ರಶ್ನೆ ಐತಿ. ಇದರನ್ನು ಪರಿಹಾರವನ್ನು ಕಂಡುಕೊಳ್ಳೋಣ ಬನ್ನಿ. ಪರಿಹಾರದಲ್ಲಿ 4s² - 4s ಪ್ಲಸ್ 1 ಅಂತ ಬರ್ಕೊಂಡಿದ್ರೆ ಇದು ಏನ್ ಮಾಡ್ಬೇಕಂದ್ರೆ ಮಧ್ಯದ ಪದ ವಿಭಜಿಸುವ ವಿಧಾನದಿಂದ ಅಪವರ್ತನವನ್ನು ಕಂಡು ಹಿಡಿಬೇಕು. ಇದು ಮಧ್ಯದ ಪದ ಅಂತಂದ್ರೆ 4s ವಿಭಜಿಸಬೇಕು. ಇದು ಕೊನೆಯ ಪದ ಮತ್ತು ಮೊದಲನೇ ಪದವನ್ನು ಗುಣಾಕಾರ ಮಾಡಿದಾಗ ಇದು 4 ಇಂಟು 1 ಮಾಡಿದಾಗ 4 ಬಂತು. ಎಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಬರ್ದೀನಿ, 4s² ಬರ್ದೀನಿ. ಇದರ ಅಪವರ್ತನ ಕಂಡು ಹಿಡಿಬೇಕು. ಅಪವರ್ತನ ಕಂಡು ಹಿಡಿಬೇಕಾದ್ರೆ ಈ ರೀತಿ ಕಂಡು ಹಿಡಿಬೇಕು. 2s - 2s ಅಂತ ಬರ್ಕೊಂಡಿದ್ದೀನಿ. 2 ಇಂಟು 2 ಮಾಡಿದಾಗ 4 ಆಯ್ತದೆ. s ಇಂಟು s ಮಾಡಿದಾಗ s² ಆಯ್ತದೆ. ಆದ್ರಿಂದ -2s - 2s ಅಂತ ಬರ್ಕೊಂಡಿದ್ದೀನಿ. ಈಗ ಮಧ್ಯದ ಪದವನ್ನು ಬದಲಾಗಿ ಮಧ್ಯದ ಪದ 4s ಅದ, ಅದರ ಬದಲಾಗಿ ನಾವೇನ್ ಮಾಡ್ಬೇಕಂತಂದು 4s² ಬರ್ದಿ ಮಧ್ಯದ ಪದ 4s ಬದಲಾಗಿ 2s - 2s ಅಂತ ಬರ್ಬೇಕು. ಅದೇ ಎಂಬುದು ಇಲ್ಲಿ ಬರ್ಕೊಂಡಿದ್ದೀನಿ. -2s - 2s ಪ್ಲಸ್ ಎಂಬುದು ಆಸ್ ಇಟ್ ಇಸ್ ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿ ಇದರಲ್ಲಿ ಏನ್ ಸಾಮಾನ್ಯ ಅದ ನೋಡ್ಬೇಕು. 4x² - 2s ದಲ್ಲಿ ಇಲ್ಲಿ ಇಲ್ಲೂ ಎಸ್ ಐತಿ, ಇಲ್ಲೂ ಎಸ್ ಐತಿ, ಇಲ್ಲಿ 2 ಐತಿ. 4 ಎಂಬುದು 2 ಮಧ್ಯದಿಂದ ಹೋಗುತ್ತದೆ. ಆದ್ದರಿಂದ 2s ಎಂಬುದು ಇಲ್ಲಿ ಹೊರಗೆ ತೆಗೆದುಕೊಂಡೇನೆ. 2 4 ಇಲ್ಲಿ 2s ಇದ್ದು 1s ಅನ್ನು ಹೊರಗೆ ತೆಗೆದಾಗ 1s ಉಳಿತದೆ. ಅದರಿಂದ 2s ಅಂತ ಬರ್ಕೊಂಡಿನಿ. 2 1 2 ಅಂತಂದಾಗ ಇಲ್ಲಿ 1 ಅಂತ ಬಂತ. ಅಂದ್ರೆ ಬ್ರಾಕೆಟ್ 2s - 1 ಮೈನಸ್ ಇಲ್ಲಿ ಸಾಮಾನ್ಯವಾಗಿ ಏನು ಇಲ್ಲ ಅಂತಂದ್ರೆ 1 ಅನ್ನು ತೆಗೆದುಕೊಂಡಿದ್ದೀನಿ. -1s ಇಲ್ಲಿ 2s ಪ್ಲಸ್ 1 ಅಂತ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಐತೆ. ಅದರಿಂದ 2s - 1 ಅಂತ ಬರ್ಕೊಂಡಿನಿ. ಇಲ್ಲಿ 2s - 1 ಇಲ್ಲಿ 2s - 1 ಎರಡು ಸಲ ಆಗಿರೋದು. ಅದರಿಂದ ನಾ ಏನ್ ಮಾಡಿದ್ರಿ 2s - 1 ಅಂತ ಒಂದೇ ಸಲ ಬರ್ಕೊಂಡಿನಿ. ಇಲ್ಲಿ 2s ಉಳಿತು, ಇಲ್ಲಿ -1 ಉಳಿತು, ಅದು ಇಲ್ಲ ಬರ್ಕೊಂಡಿದ್ದೀನಿ. ಮತ್ತ ಇಲ್ಲಿ 2s - 1 ಇಸ್ ಈಕ್ವಲ್ ಟು 0 ಅಥವಾ 2s - 1 ಇಸ್ ಈಕ್ವಲ್ ಟು 0 ಅಂತ ಏನ್ ಮಾಡೀನಿ ಬರ್ಕೊಂಡಿದ್ದೀನಿ. ಈ ಪೇಜ್ ಅಲ್ಲಿ ಇದೆ ಮಕ್ಕಳೇ. ಇಲ್ಲಿ 2s - 1 ಇರೋದು ಸಮನಾಗಿ ಚಿಹ್ನೆ ಈ ಕಡೆ ಬಂದಾಗ ಪ್ಲಸ್ ಆಗುತ್ತದೆ. ಆದ್ದರಿಂದ ಏನಂತ ಬರ್ಕೊಂಡಿದ್ದೀನಿ ಅಂತಂದಾಗ 2s ಇಸ್ ಈಕ್ವಲ್ ಟು 1 ಅಂತ ಬರ್ದೆ. ಅದೇ ರೀತಿ ಇದನ್ನು ಕೂಡ 2s - 1 ಸಮನಾಗಿ 0 ಇದ್ದಿಂದ ಸಮನಾಗಿ ಚಿಹ್ನೆ ಈ ಕಡೆ ಬಂದಾಗ ಪ್ಲಸ್ ಆಗುತ್ತದೆ. ಆದ್ದರಿಂದ 2s ಇಸ್ ಈಕ್ವಲ್ ಟು 0 ಅಂತ ಬರ್ದೇನೆ. ಈ ಎಸ್ 2 ಮತ್ತೆ ಎಸ್ ರ ಮಧ್ಯದಲ್ಲಿ ಏನಿಲ್ಲ ಅಂತಂದ್ರೆ ಸಂಬಂಧ ಗುಣಲಬ್ಧದ ಸಂಬಂಧ ಇರ್ತದೆ. ಗುಣಲಬ್ಧದ ಸಂಬಂಧ ಇದ್ದಾಗ ಸಮನಾಗಿ ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ಭಾಗಿಸು ಆಗುತ್ತದೆ. ಅದರಿಂದ ಎಸ್ ಇಸ್ ಈಕ್ವಲ್ ಟು 1/2 ಅಂತ ಬರ್ದೇನೆ. ಅಥವಾ ಇದ್ರ ಎಸ್ ಇಸ್ ಈಕ್ವಲ್ ಟು 1/2 ಅಂತ ಬರ್ದೇನೆ. ಆದ್ರಿಂದ ಆಲ್ಫಾ ಇಸ್ ಈಕ್ವಲ್ ಟು 1/2 ಮತ್ತು ಬೀಟಾ ಇಸ್ ಈಕ್ವಲ್ ಟು 1/2 ಅಂತ ಬಂತ. ಇಲ್ಲಿ ಏನಂತಂದ ಅಂದರೆ ಎಸ್ ಇಸ್ ಈಕ್ವಲ್ ಟು 1/2 ಅಥವಾ ಎಸ್ ಇಸ್ ಈಕ್ವಲ್ ಟು 1/2 ಆದಾಗ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 4s² - 4s ಪ್ಲಸ್ 8 ಬೆಲೆ, ಆ ಒಂದು ಬಹುಪದತಿಯ ಬೆಲೆ ಇವು 0 ಆಗುತ್ತದೆ. ಏನು ಈ ಎಸ್ ಇದು ಆಲ್ಫಾ ಮತ್ತು ಬೀಟಾದ ಬೆಲೆ ಇವು ಆದಾಗ ಅದ್ರ ಬೆಲೆ ಏನಾಯ್ತು 0 ಆಗುತ್ತದೆ. ಆದ್ದರಿಂದ 1/2 ಮತ್ತು 1/2 ಇವು ಎಂಬುದು 4s² - 4s ಪ್ಲಸ್ 8 ಶೂನ್ಯತೆಗಳಾಗಿವೆ. ಈ ಶೂನ್ಯತೆಗಳನ್ನು ನಾವು ಕಂಡುಹಿಡಿದ ಈ ಶೂನ್ಯತೆಗಳ ಆಧಾರದ ಮೇಲೆ ನಾವು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಬನ್ನಿ ಅದನ್ನು ಕಂಡುಹಿಡಿಯೋಣ.
ಏನಂತ ಮೊದಲನೇ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಕಂಡುಹಿಡಿಬೇಕು. ಇಲ್ಲಿ ಆಲ್ಫಾ ಅಂತಂದಾಗ ಹೀಗೆ ಕಂಡುಹಿಡಿದ ಶೂನ್ಯತೆಯನ್ನು 1/2. ಇಲ್ಲಿ ಪ್ಲಸ್ ಐತಿ ಪ್ಲಸ್ ಅಂತ ಬರ್ದೇವೆ. ಬೀಟಾ ಅಂತಂದಾಗ ಇಲ್ಲೇ ಒಂದು ಕಂಡುಹಿಡಿದ 1/2 ಅದನ್ನು ಇಲ್ಲಿ ಬರ್ದೀನಿ. ಸಮನಾಗಿ ಚಿಹ್ನೆ ಐತಿ ಸಮನಾಗಿ ಚಿಹ್ನೆ ಹಾಕಿನಿ. ಇಲ್ಲಿ ಇದರಲ್ಲಿ ಮೈನಸ್ ಐತಿ ಮೈನಸ್ ಬರ್ದೀನಿ. ಇಲ್ಲಿ ಬಿ ಅಂತಂದಾಗ ಎಕ್ಸ್ ದ ಸಗುಣಕ. ಎಕ್ಸ್ ಅಂತಂದ್ರೆ ಇಲ್ಲಿ ಎಸ್ ಅದ ನೋಡ್ರಿ, ಇಲ್ಲಿ ಅದ್ರದ್ದು ಸಗುಣಕ ಬರ್ಬೇಕು. ಅದ್ರ ಸಗುಣಕ ಎಷ್ಟು 4 ಅಂತ ಬ್ರಾಕೆಟ್ ದಾಗ -4 ಅಂತ ಬರ್ಕೊಂಡಿನಿ. ಎ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ದ ಸಗುಣಕ. ಎಕ್ಸ್ ಸ್ಕ್ವೇರ್ ದ ಸಗುಣಕ ಎಸ್ ದ ಸಗುಣಕ ಎಷ್ಟದ 4 ಅದ, ಅದು 4 ಅಂತ ಬರ್ದೇನೆ. ಇಲ್ಲಿ 1/2 ಪ್ಲಸ್ 1/2 ಇದು ಭಿನ್ನರಾಶಿಯ ಸಂಕಲನ ಆಯಿತು. ಇದು ಸಂಕಲನ ಆದಾಗ 1/2 ಪ್ಲಸ್ 1/2 ಸಮಾನ ಇಲ್ಲಿ ಎಷ್ಟಾಯ್ತು ಅಂತಂದ್ರೆ 2/2 ಆಗ್ತದೆ. ಯಾಕಂತಂದಾಗ ಇದು ಭಿನ್ನರಾಶಿ ಸಂಕಲನ ನಾವು ಕೂಡಿಸಿದಾಗ ಈ ಛೇದಗಳು ಸಮನಾಗಿರೋದ್ರಿಂದ ಅಂಶಗಳು ನಾವು ಏನ್ ಮಾಡಬಹುದು, ನೇರವಾಗಿ ಕೂಡಿಸಬಹುದು. ಇಲ್ಲಿ ಛೇದದಲ್ಲಿ 2 ಐತಿ, 2 1 ಪ್ಲಸ್ 1 ಅನ್ನೋದ 2 ಅದೇ ಎಂಬುದು ಇಲ್ಲಿ ಬರ್ಕೊಂಡಿದೀನಿ. 2/2 ಮೈನಸ್ ಬ್ರಾಕೆಟ್ ಒಳಗಡೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಐತದೆ. ಆದ್ದರಿಂದ ಬ್ರಾಕೆಟ್ ಹೊಂಟೋಯ್ತು. 4/4 ಅಂತ ಬರ್ಕೊಂಡಿದ್ದೀನಿ. ಆದ್ದರಿಂದ 2 1 2 2 1 2 4 1 4 4 1 4 ಅಂತಂದಾಗ 1 ಈಸ್ ಈಕ್ವಲ್ ಟು 1 ಇದು ಸಮನಾಗಿ ಬಂತು. ಆದ್ದರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ಅಂತ ಬರಿಬಹುದು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಅಂತ ಐತಿ ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯುವುದು. ಅದನ್ನ ಆಲ್ಫಾ ಅಂತಂದಾಗ 1/2 ಅದೇ ಇಲ್ಲಿ ಬರ್ದೀನಿ. ಬೀಟಾ ಅಂತಂದಾಗ 1/2 ಅದೇ ಇಲ್ಲಿ ಬರ್ದೀನಿ. ಈಸ್ ಈಕ್ವಲ್ ಟು ಯಾವ ರೀತಿ ಬರ್ದೀನಿ. ಸಿ ಅಂತಂದ್ರೆ ಸ್ಥಿರಾಂಕ ಅಂತಂದಾಗ ಸಿ ಅಂತಂದ್ರೆ ಸ್ಥಿರಾಂಕ ಅಂತಂದ್ರೆ 8 ಐತಿ 1 ಐತಿ 1 ಬರ್ಕೊಂಡಿದೀನಿ. ಮತ್ತ ಎ ಅಂತಂದಾಗ ಎಕ್ಸ್ ಸಹಗುಣಕ ಅಂತಂದಾಗ ಎಷ್ಟದ ರೀ 4 ಅದ 4 ಬರ್ಕೊಂಡಿನಿ. 1 ಇಂಟು 1 ಅಂತ 1 ಆಯ್ತು, 2 ಇಂಟು 2 ಅಂತ 2 ಆಯ್ತು. ಆದ್ರಿಂದ ಇಲ್ಲಿ 1/4 ಐತಿ, ಇನ್ನು 1/4 ಐತಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರ್ಕೊಂಡಿದೀನಿ. ಇದು 2 ಸಮನಾಗಾಯ್ತು. ಹಾಗಾಗಿ ಇದರ ಮುಂದಿನ 3ನೇ ಉಪ ಪ್ರಶ್ನೆಯನ್ನು ಒಂದು ಪೇಜ್ ಅಲ್ಲಿ ಇದೆ ಮಕ್ಕಳೇ. ಆ ಪೇಜ್ ಅಲ್ಲಿ ಹೋಗೋಣ ಬನ್ನಿ. ಮೂರನೇ ಉಪ ಪ್ರಶ್ನೆ 6 ಎಕ್ಸ್ ಸ್ಕ್ವೇರ್ ಮೈನಸ್ 3 ಮೈನಸ್ 7x ಪರಿಹಾರದಾಗ ಮತ್ತೊಂದ್ಸಲ ಬರ್ಕೊಂಡಿದೀವಿ. ಇಲ್ಲಿ ಮಧ್ಯದ ಪದ ವಿಭಜಿಸುವ ವಿಧಾನದಿಂದ ಅಪವರ್ತನವನ್ನು ಕಂಡುಹಿಡಿಬೇಕು. ಮಧ್ಯದ ಪದ 7x ಅನ್ನು ವಿಭಜನೆ ಮಾಡಬೇಕು. ಮಾಡಿದಾಗ ಅದಕ್ಕಿಂತ ಮುಂಚೆನು ಮೊದಲನೇ ಪದ ಮತ್ತು ಸಾರಿ ಮಕ್ಕಳೇ, ಇಲ್ಲಿ ಏನ್ ಮಾಡ್ಬೇಕಂತಂದಾಗ ಇದಮ್ಮದು ವರ್ಗ ಬಹುಪದತಿಯಲ್ಲಿ ಇಲ್ಲ ಮಕ್ಕಳೇ. ಇದನ್ನು ನಾವು ವರ್ಗ ಬಹುಪದತಿಯಲ್ಲಿ ಏನ್ ಮಾಡ್ಬೇಕು, ಬರ್ಕೋಬೇಕು. 6x ಸ್ಕ್ವೇರ್ ಮೈನಸ್ 3 ಮೈನಸ್ 7x ಐತಿ. ಎಕ್ಸ್ ಎಂಬುದು ಇಲ್ಲಿ ಕೊನೆಯಲ್ಲಿ ಬಂದಿದ್ದರಿಂದ ನಾವ್ ಏನ್ ಮಾಡ್ಬೇಕಂತ ಅದನ್ನ ವರ್ಗ ಬಹುಪದತಿಯಲ್ಲಿ ಬರ್ಕೊಳ್ಳಬೇಕು. ಆದ್ದರಿಂದ ವರ್ಗ ಬಹುಪದತಿ ಬರ್ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬರಿಬೇಕು. ಇದು ಆ ರೂಪದಲ್ಲಿ ಇಲ್ಲ. ಆದ್ದರಿಂದ 6x ಸ್ಕ್ವೇರ್ ಮೈನಸ್ ಇದು 7x ಇದ್ದಿಂದ ಕೊನೆ ಪದ ಇದ್ದಿಂದ ಮಧ್ಯದ ಪದ ಬರ್ಕೊಂಡಿದೀನಿ. ಅದರಿಂದ ಮೈನಸ್ 7x ಇದು ಮಧ್ಯದ ಪದ 3 ಇದ್ದಿಂದ ಕೊನೆಯ ಪದ ಬರ್ರಿ -3 ಅಂತ ಬರ್ರಿ. ಇದು ಎಂಬುದು ವರ್ಗ ಬಹುಪದತಿಯಲ್ಲಿ ಬಂತು. ಇದನ್ನ ನಾವ್ ಏನ್ ಮಾಡ್ಬೇಕಂತ ಅಂದಾಗ ಮಧ್ಯದ ಪದನು ವಿಭಜನೆ ಮಾಡ್ಬೇಕು. ಮಧ್ಯದ ಪದ ಎಷ್ಟದು 7x ವಿಭಜನೆ ಮಾಡ್ಬೇಕು. ಇದು ಮಾಡಬೇಕಾದರೆ ಮೊದಲನೇ ಪದ ಮತ್ತು ಕೊನೆಯ ಪದನು ಗುಣಿಸ್ಬೇಕು. 6 ಇಂಟು 3 ಮಾಡಿದಾಗ 18 ಆಗುತ್ತದೆ. ಅದನ್ನ 18 ಎಂಬುದು ಇಲ್ಲಿ ಬರ್ದೀನಿ. ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಬರ್ದೀನಿ ಅದರ ಜೊತೆದಲ್ಲಿ. ಮತ್ತ ಇದನ್ನು ಏನೋ 2 ಅಪವರ್ತನಗಳನ್ನು ತಗೊಂಡಾಗ ಇದ್ರ ಗುಣಲಬ್ಧ ಮಾಡಿದಾಗ ಆ 2 ಅಪವರ್ತನ ಗುಣಲಬ್ಧ ಮಾಡಿದಾಗ 18 ಬರ್ಬೇಕು. ಮತ್ತ ಈ 2 ಅಪವರ್ತನ ಕೂಡಿಸಿದಾಗ ಅಥವಾ ಕಳೆದಾಗ ಮಧ್ಯದ ಪದ ಬರ್ಬೇಕು 7x ಅಂತ. ಅದರಿಂದ ನಾ 2 ಅಪವರ್ತನಗಳನ್ನು ತೆಗೆದುಕೊಂಡನೆ. ಒಂದು 9
ಮೈನಸ್ 9x ಪ್ಲಸ್ 2x ತಗೊಂಡು 9 ಇಂಟು 2 ಮಾಡಿದಾಗ 18x ಆಯ್ತದೆ. x ಇಂಟು x ಮಾಡಿದಾಗ x ಸ್ಕ್ವೇರ್ ಆಗುತ್ತದೆ. ಮೈನಸ್ 9ರಲ್ಲಿ ಪ್ಲಸ್ 2 ಕಳೆದಾಗ ಮೈನಸ್ 7x ಬರ್ತದೆ. ಆದ್ದರಿಂದ ಅದೇ ಬರ್ಕೊಂಡಿದೀನಿ. ಅದೇ ರೀತಿ ಇಲ್ಲಿ ಮಧ್ಯದ ಪದನ ಬದಲಾಗಿ ಇದು 2 ಅಪವರ್ತನ ಬರಬೇಕು. ಆದರೆ 6x ಸ್ಕ್ವೇರ್ ಹೇಗದ ಹಾಗೆ ಬರ್ದಿ ಮೈನಸ್ 7x ಪ್ಲಸ್ 2x ಮೈನಸ್ 3 ಅಂತ ಬರ್ಕೊಂಡಿದೀನಿ. ಇದರಲ್ಲಿ ಸಾಮಾನ್ಯವಾಗಿ ಏನಂತದ ಅಂದಾಗ ಇಲ್ಲಿ 6 ಐತಿ, ಇಲ್ಲಿ 3 ಐತಿ. 2 ಅಂಬದು 3ರ ಮಧ್ಯದಿಂದ ಹೋಗುತ್ತದೆ. ಮತ್ತೆ ಇಲ್ಲಿ x ಐತಿ, ಇಲ್ಲೂ x ಐತಿ. 3x ಅಂತ ಬರ್ದಿನಿ. 3 2 6, ಅದರಲ್ಲಿ ಇಲ್ಲಿ 2x ಅಂತ ಬರ್ದಿನಿ. ಮೈನಸ್ ಹೆಂಗದ ಹಂಗ 3 3 9, ಅದೇ ಎಂಬುದು 3 ಅಂತ ಬರ್ದಿನಿ. ಪ್ಲಸ್ ಇದರಲ್ಲಿ ಏನು ಸಾಮಾನ್ಯ ಇಲ್ಲ ಅಂತ ಅಂದಾಗ ನಾವ್ ಏನ್ ಮಾಡ್ಬೇಕಂದಾಗ ಒಂದನ್ನು ತೆಗೆದುಕೊಳ್ಳಬೇಕು. ಅದು ಪ್ಲಸ್ 1 ಅಂತ ತೆಗೆದುಕೊಂಡಿನಿ. ಮೈನಸ್ ಬ್ರಾಕೆಟ್ 2x ಮೈನಸ್ 3 ಅಂತ ಬರ್ಕೊಂಡಿದೀನಿ. ಇಲ್ಲಿ 2x ಮೈನಸ್ 3 ಎಂಬುದು 2 ಸಲ ಐತಿ, ನಾವು 1 ಸಲ ಬರ್ಕೊಂಡಿದೀನಿ. ಮತ್ತ ಅದೇ ರೀತಿ ಏನು 3x ಪ್ಲಸ್ 1 ಅಂತ ಬರ್ಕೊಂಡಿದೀನಿ. ಇದರ ಶೂನ್ಯತೆಗಳನ್ನು ನಾವು ಕಂಡುಹಿಡಿಬೇಕು. ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದರೆ ನಾವ್ ಏನ್ ಮಾಡ್ಬೇಕಂತ ಅದನ್ನು ಹೊರಗಡೆ ತೆಗಿಬೇಕು. 3x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಥವಾ 2x ಮೈನಸ್ 1 ಇಸ್ ಈಕ್ವಲ್ ಟು 0. ಇದನ್ನ ಈ ಕಡೆ ಬರ್ಕೊಂಡು ಇದನ್ನ ಈ ಕಡೆ ಬರ್ಕೊಂಡಿದೀನಿ. ಇಲ್ಲಿ LHS ದಾಗ ಪ್ಲಸ್ ಐತಿ, RHS ದಾಗ ಹೋದಾಗ ಮೈನಸ್ ಆಗುತ್ತದೆ. ಆದ್ದರಿಂದ 3x ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಬರ್ತೀನಿ. ಇಲ್ಲಿ LHS ದಾಗ ಮೈನಸ್ ಐತಿ, RHS ದಾಗ ಹೋದಾಗ ಪ್ಲಸ್ ಐತೆ. ಆದ್ದರಿಂದ 2x ಇಸ್ ಈಕ್ವಲ್ ಟು 3 ಅಂತ ಬರ್ತೀನಿ. ಇದು ಈ ಕಡೆ 3x ಗುಣಲಬ್ಧದ RHS ದಾಗ ಹೋದಾಗ ಭಾಗಲಬ್ಧದ ಆಯ್ತದೆ. ಅದನ್ನ x ಇಸ್ ಈಕ್ವಲ್ ಟು 1 ಮೈನಸ್ 1 ಭಾಗಿಸು 3 ಅಂತ ಬರ್ಕೊಂಡೆ. ಅಥವಾ ಇಲ್ಲಿ ಇದನ್ನ ಗುಣಲಬ್ಧದಾಗ ಈ ಕಡೆ ಬರೋಣ ಭಾಗಲಬ್ಧದ ಆಯ್ತು. x ಇಸ್ ಈಕ್ವಲ್ ಟು 3 ಭಾಗಿಸು 2 ಅಂತ ಬರ್ಕೊಂಡಿನಿ. ಇವು ಎರಡು ಏನಂತಂದ ಆಲ್ಫಾ ಇಸ್ ಈಕ್ವಲ್ ಟು ಎಷ್ಟು ಮೈನಸ್ 1 ಭಾಗಿಸು 3. ಅದೇ ರೀತಿ ಬೀಟಾ ಇಸ್ ಈಕ್ವಲ್ ಟು 3/2 ಅಂತ ಬಂತು. ಅಂದರೆ x ಇಸ್ ಈಕ್ವಲ್ ಟು ಮೈನಸ್ 1 ಭಾಗಿಸು 2 ಅಥವಾ x ಇಸ್ ಈಕ್ವಲ್ ಟು 3/2 ಆದಾಗ px ಅಂತಂದಾಗ ಈ ಸಮೀಕರಣ ಅಥವಾ ಈ ಬಹುಪದಕ್ಕೆ 6x ಸ್ಕ್ವೇರ್ ಮೈನಸ್ 7x ಮೈನಸ್ 3ರ ಬೆಲೆಯು 0 ಆಗುತ್ತದೆ. ಏನು x ದ ಬೆಲೆ ಈ 2 ಆದಾಗ ಇದರ ಬೆಲೆ ಏನಾಯ್ತದ 0 ಆಗುತ್ತದೆ. ಆದ್ದರಿಂದ ಇವು 1/3 ಮತ್ತು 3/2 ಇವು 6x ಸ್ಕ್ವೇರ್ ಮೈನಸ್ 7x ಮೈನಸ್ 3 ಶೂನ್ಯತೆಗಳಾಗಿವೆ. ಇವು ಎಂಬುದು ಶೂನ್ಯತೆಗಳಾಗಿವೆ. ಈ ಶೂನ್ಯತೆಗಳಾದಾಗ ನಾವು ಇದರ ಏನ್ ಮಾಡ್ಬೋದು ಗುಣಲಬ್ಧ ಅಥವಾ ಮೊತ್ತವನ್ನು ಕಂಡುಹಿಡಿಬೇಕು. ಶೂನ್ಯತೆಗಳ ಮೊತ್ತ ಎ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a ಅಂತ ಬರ್ಕೊಂಡೆ. ಆಲ್ಫಾ ಅಂತಂದಾಗ ಮೈನಸ್ 1/3, ಬೀಟಾ ಅಂತಂದಾಗ ಪ್ಲಸ್ 3/2 ಅಂತ ಬರ್ಕೊಂಡೆ. ಇದು ಎಂಬುದು ಭಿನ್ನರಾಶಿ ರೂಪದಲ್ಲಿ ಬಂತು. ಇದನ್ನ ನಾವು ಮಾಡಿದಾಗ ಮೈನಸ್ 1/3 ಪ್ಲಸ್ 2/3/2 ಅಂತ ಬರ್ದಾಗ ಈ 2 ಲಸ ತೆಗೆದಾಗ ಎಷ್ಟಂತಂದ 6 ಬರುತ್ತದೆ. 2 3 6, 3 2 ಅಂತಂದಾಗ ಇದನ್ನ 2ರಿಂದ ಗುಣಿಸ್ಬೇಕು. ಅದರಿಂದ 2 ಮೈನಸ್ 2 ಪ್ಲಸ್ 2 ಎಷ್ಟೇ 6 ಅಂತಾಗ 2 3 ಇದನ್ನು 3 ಗುಣಿಸ್ಬೇಕು. ಅದು 9 ಬಂತು. ಇಲ್ಲಿ ಮೈನಸ್ 2 ಪ್ಲಸ್ 9 ಅಂದಾಗ ಕಳಿಬೇಕು. ಕಳೆದಾಗ 2 ವಿಜಾತಿ ಚಿಹ್ನೆಗಳು ಅಂತ ಬೇರೆ ಬೇರೆ ಚಿಹ್ನೆಗಳು ಇದ್ದಾಗ ಕಳಿಬೇಕು. ಕಳೆದಾಗ 7/6 ಬಂತು. ಅದೇ ಎಂಬುದ ಇಲ್ಲಿ ಬರ್ಕೊಂಡಿನಿ 7/6 ಅಂತ. ಅದೇ ರೀತಿ ಇಲ್ಲಿ ಬಿ ಅಂತಂದಾಗ x ದ ಸಹಗುಣಕ ಅಂತಂದಾಗ ಎಷ್ಟದ ರೀ 7 ಅದ. ಅದೇ ಎಂಬುದು ಬರ್ಕೊಂಡಿದೀನಿ. ಮತ್ತು ಎ ಅಂತಂದಾಗ x ಸ್ಕ್ವೇರ್ ದ ಸಹಗುಣಕ ಎಷ್ಟದ ರೀ 6 ಅದ. 6 ಎಂಬುದು ಬರ್ಕೊಂಡಿನಿ. ಅದು ಆಯ್ತಂತಂದಾಗ ಅದನ್ನು ಎಷ್ಟು ಬರ್ತಂದ 7/6 ಇಸ್ ಈಕ್ವಲ್ ಟು 7/6 ಅಂತ 2 ಸಮನಾಗಿ ಬಂತು. ಅದರಿಂದ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಆಲ್ಫಾ ಎಷ್ಟದ ರೀ -1/3, ಬೀಟಾ ಅಂತಂದಾಗ 3/2.
ಅದೇ ಸಿ ಅಂತ ಸ್ಥಿರಾಂಕ ಎಷ್ಟದ 3 ಅದ 3 ಬರ್ಕೊಂಡಿನಿ. ಮತ್ತ ಎ ಅಂತಂದಾಗ ಎಕ್ಸ್ ಸ್ಕ್ವೇರ್ ಸಗುಣಕ ಆಗ್ತದ 6 ಅದ 6 ಬರ್ಕೊಂಡಿನಿ. ಇದನ್ನು ಮೈನಸ್ 1/3 ಇಂಟು 3/2 ಅನ್ನು ಬಿಡಿಸಿದಾಗ 1 3 -3 ಮತ್ತು 3 ಇಂಟು 2 ಅಂತ 6 ಬಂತು. ಇದನ್ನು ನಾವು ಭಾಗಾಕಾರ ಮಾಡಿದಾಗ 3 1 3 2 ಅಂತಂದಾಗ -1/2 ಬಂತು. ಅದೇ ಎಂಬುದು ಇಲ್ಲಿ -1/2 ಅಂತ ಬರ್ದೇನೆ. ಅದೇ ರೀತಿ ಈ ಕಡೆ -3/6 ಅದನ್ನು ಭಾಗಾಕಾರ ಮಾಡಿದಾಗ 1/2 ಬರುತ್ತದೆ. ಇದು 3ನೇ ಮುಖ್ಯ ಪ್ರಶ್ನದ ಉತ್ತರ. 4ನೇ ಉಪ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ, ಅದನ್ನು ಮಾಡೋಣ ಬನ್ನಿ. 4u² ಪ್ಲಸ್ 8u ಇದು 4ನೇ ಉಪ ಪ್ರಶ್ನೆ. ಪರಿಹಾರ 4u² ಪ್ಲಸ್ 8u. ಇದರಲ್ಲಿ ಸ್ಥಿರಾಂಕ ಕೊಟ್ಟಿಲ್ಲ ಮಕ್ಕಳೇ. ನಾವೇ ಏನ್ ಮಾಡ್ಬೇಕಂತಂದಾಗ ಅದರ ಶೂನ್ಯತೆಗಳನ್ನು ಕಂಡು ಹಿಡಿಬೇಕು. ಇಲ್ಲಿ 4u ಮತ್ತು ಇಲ್ಲಿ 8u ಈ 2 ಎಂಬುದು 4ರ ಮಧ್ಯದಲ್ಲಿ ಹೋಗುತ್ತದೆ. ಆದ್ದರಿಂದ 4u ಅಂತ ಸಾಮಾನ್ಯವಾಗಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ಬ್ರಾಕೆಟ್ ಅಲ್ಲಿ u², 2u ಇದ್ದು 1u ಅನ್ನು ಹೊರಗೆ ತೆಗೆದಾಗ 1u ಉಳಿತದೆ. ಅದರಿಂದ ಬ್ರಾಕೆಟ್ ಅಲ್ಲಿ u 4 2 8 ಅಂದಾಗ ಅದು 2 ಎಂಬುದು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಶೂನ್ಯತೆ 4u = 0 ಅಂತ ಬರ್ದೀನಿ. ಮತ್ತೆ ಎರಡನೇ ಶೂನ್ಯತೆ u + 2 = 0 ಬರ್ದೀನಿ. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಇದು 4 ಎಂಬುದು ಈ ಕಡೆನ್ನು ಬಲಭಾಗದಲ್ಲಿ ಕಳಿಸಿದಾಗ u ಸಮನಾಗಿದೆ 0/4 ಆಗುತ್ತದೆ. ಮತ್ತು ಇಲ್ಲಿ ಬಲಭಾಗದಲ್ಲಿ ಇದನ್ನು ಕಳಿಸಿದಾಗ +2 ಇದರಿಂದ -2 ಆಗುತ್ತದೆ. ಆದ್ದರಿಂದ u ಸಮನಾಗಿದೆ -2 ಅಂತ ಬರ್ತೀನಿ. ಆದ್ದರಿಂದ ಆಲ್ಫಾ = 0. 0ಕ್ಕೆ ಇದು 0/4 4ರಿಂದ 0 ಭಾಗಿಸಿದಾಗ 0 ಆಗುತ್ತದೆ. ಅದೇ ರೀತಿ ಬೀಟಾ = -2 ಅಂತ ಬರ್ಕೊಳ್ಳಿ. ಅಂದರೆ ಈ ಎರಡು ಶೂನ್ಯತೆಗಳು ಎಂದರೆ u = 0 ಮತ್ತು u = -2 ಆದಾಗ px = 4u² + 8u ರ ಬೆಲೆಯು ಶೂನ್ಯತೆ ಆಗುತ್ತದೆ. ಆದ್ದರಿಂದ 0 ಮತ್ತು -2u 4u² + 8u ರ ಶೂನ್ಯತೆಗಳಾಗಿವೆ. ಈ ಶೂನ್ಯತೆಗಳಿಂದ ನಾವೇನ್ ಮಾಡಬಹುದು, ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬಹುದು. ಆಲ್ಫಾ + ಬೀಟಾ = -b/a. ಆಲ್ಫಾ ಅಂತಂದಾಗ 0, ಇಲ್ಲಿ 0 ಐತಿ, 0 ಅಂತ ಬರ್ಕೊಂಡ್ವಿ. ಪ್ಲಸ್ ಆಸ್ ಇಟ್ ಈಸ್ ಬರ್ದಿನಿ. ಬೀಟಾ ಅಂತಂದಾಗ -2 ಅದ, -2 ಅಂತ ಬರ್ಕೊಂಡಿನಿ. ಸಮಾನ ಚಿಹ್ನೆ ಆಸ್ ಇಟ್ ಈಸ್. ಬಿ ಅಂತಂದಾಗ ಏನು, x ಸಗುಣಕ 8 ಅದ, ಇಲ್ಲಿ -8 ಅಂತ ಬರ್ದೆ. ಎ ಅಂತಂದಾಗ x² ಸಗುಣಕ ಎಷ್ಟು 4 ಅದ, 4 ಅನ್ನು ಬರ್ದೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್, 2ರಲ್ಲಿ 0 ಕಳೆದಾಗ 2 ಬರುತ್ತದೆ, ಅದು 2 ಬರ್ದೀನಿ. -8/4 ಇದನ್ನು ನಾವು ಭಾಗಾಕಾರ ಮಾಡಿದಾಗ 4 1 4 4 2 8 ಆದ್ದರಿಂದ -2 ಬಂತು. ಇದು -2 ಇದು -2 LHS = RHS ಏನದು ಸಮನಾಗದ. ಇದು ಶೂನ್ಯತೆಗಳ ಮೊತ್ತ ಆಯ್ತು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ ಬನ್ನಿ. ಆಲ್ಫಾ × ಬೀಟಾ = c/a. ಆಲ್ಫಾ ಅಂತಂದಾಗ 0, ಬೀಟಾ ಅಂತಂದಾಗ -2. ಅದೇ ಎಂಬುದು ಇಲ್ಲಿ ಬರ್ಕೊಂಡಿವಿ 0 × -2 ಅಂತ. ಮತ್ತ = c ಅಂತಂದಾಗ ಸ್ಥಿರಾಂಕ ಇಲ್ಲಿ ಕೊಟ್ಟಿನಿಲ್ಲ ರೀ, ಸ್ಥಿರಾಂಕ ಕೊಟ್ಟಿನಿಲ್ಲ, ಅದನ್ನ 0 ಅಂತ ಬರ್ದೆ. ಎ ಅಂತಂದ್ರೆ x² ಸಗುಣಕ 4 ಆಯ್ತು, 4 ಬರ್ದಿನಿ. 0 × -2 ಅಂತಂದಾಗ 0 ಬರುತ್ತೆ, ಸಮನಾಗಿದೆ. 0/4 ಅಂತಾಗ 0 ಬರುತ್ತದೆ. ಎರಡು LHS ಮತ್ತು RHS ಸಮಾನಾಗವ. ಇದರಿಂದ ಇದು 4ನೇ ಉಪ ಪ್ರಶ್ನೆ. ಮತ್ತು ನೆಕ್ಸ್ಟ್ ಪ್ರಶ್ನೆ ಎಂಬುದು ಮತ್ತೊಂದು ಪೇಜ್ ಅಲ್ಲಿ ಐತಿ, ಬನ್ನಿ ಮಾಡೋಣ. ಇದು 6ನೇ ಉಪ ಪ್ರಶ್ನೆ. ಏನದ ಅಂತಂದಾಗ 3x² - 3x - 4 ಅಂತ ಪ್ರಶ್ನೆ ಐತಿ. ಪರಿಹಾರದಾಗ ಮತ್ತೊಂದ್ಸಲ ಬರ್ಕೊಂಡಿದ್ದೀನಿ. ಮತ್ತ ಇದರ ಮಧ್ಯದ ಪದ ವಿಭಜಿಸುವ ವಿಧಾನದಿಂದ ಅಪವರ್ತನ ಕಂಡುಹಿಡೋಣ. ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡಿದಾಗ 12 ಆಗುತ್ತದೆ. ಅದು 12x² ಅಂತ ಬರ್ತೀನಿ. ಈ 12 ಎರಡು ಅಪವರ್ತನಗಳು ತೆಗೆದುಕೊಂಡಿನಿ, -4 + 3 ಅಂತ. ಈ ಎರಡು ಅಪವರ್ತನ ಗುಣಿಸಿದಾಗ 12 ಆಗುತ್ತದೆ. x × x ಅಂತ x² ಆಗುತ್ತದೆ.
ಇದು ಮಧ್ಯದ ಪದ ಬದಲಾಗಿ ಈ ಎರಡು ಅಪವರ್ತನಗಳನ್ನು ಬರಿಬೇಕು. 3x² ಹೆಂಗದ ಹಂಗೆ ಬರ್ದೀನಿ. ಇಲ್ಲಿ ಮೈನಸ್ ಐತಿ, ಮೈನಸ್ ಬರ್ದೀನಿ. ಪ್ಲಸ್ 3x ಮೈನಸ್ 4 ಅಂತ ಬರ್ಕೊಂಡಿನಿ. ಇದರ ಸಾಮಾನ್ಯ ಏನದ ಅಂತ ಅಂದಾಗ ಇಲ್ಲಿ 3x², ಇಲ್ಲಿ 4x². ಇದು 3ರ ಮಧ್ಯದಿಂದ 4 ಹೋಗಲ್ಲ, 4ರ ಮಧ್ಯದಿಂದ 3 ಹೋಗಲ್ಲ. ಆದ್ದರಿಂದ ಇಲ್ಲೂ x ಐತಿ, ಇಲ್ಲೂ x ಐತಿ. x ಅಂತ ಹೊರಗೆ ತೆಗೆದೋಣ. ಇಲ್ಲಿ 2x ದಾಗಿನ ಒಂದೊಂದು x ತೆಗೆದಾಗ 1x ಹೋಗುತ್ತೆ. ಅದೇ 3x ಮೈನಸ್ 4 ಅಂತ ಬರ್ಕೊಂಡೇನಿ. ಇದರಲ್ಲಿ ಏನು ಸಾಮಾನ್ಯ ಇಲ್ಲ, ಅದರಿಂದ ಪ್ಲಸ್ 1 ಅಂತ ಬರ್ಕೊಂಡೇನಿ. ಇದು ಯಾಸ್ ಇಟ್ ಈಸ್ ಹೆಂಗದ 3x ಮೈನಸ್ 4 ಅಂತ ಬರ್ಕೊಂಡೇನಿ. ಇಲ್ಲಿ 3x ಮೈನಸ್ 4, ಇಲ್ಲೂ 3x ಮೈನಸ್ 4. ಅದರಿಂದ 1 ತೆಗೆದುಕೊಂಡೇನಿ, 3x ಮೈನಸ್ 4 ಅಂತ. ಇಲ್ಲಿ x ಮತ್ತೆ ಇದು ಪ್ಲಸ್ 1, ಅದೇ x ಪ್ಲಸ್ 1 ಅಂತ ಬರ್ಕೊಂಡಿನಿ. ಇಲ್ಲಿ ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. 3x ಮೈನಸ್ 4 ಸಮನಾಗಿ 0, x ಪ್ಲಸ್ 1 ಇಸ್ ಈಕ್ವಲ್ ಟು ಸಮನಾಗಿದೆ 0. 3x ಇಲ್ಲಿ ಎಡಭಾಗದಲ್ಲಿ ಮೈನಸ್ 4 ಇರೋದು, ಬಲಭಾಗದಲ್ಲಿ ಹೋದಾಗ ಪ್ಲಸ್ ಆಗುತ್ತದೆ. ಆದ್ರಿಂದ 3x ಇಸ್ ಈಕ್ವಲ್ ಟು 4 ಅಂತ ಬರ್ದೀನಿ. ಮತ್ತು x ಇಸ್ ಈಕ್ವಲ್ ಟು ಇಲ್ಲಿ ಎಡಭಾಗದಲ್ಲಿ ಪ್ಲಸ್ ಇದನ್ನು, ಬಲಭಾಗದಾಗ ಹೋದಾಗ ಮೈನಸ್ ಆಗುತ್ತದೆ. x ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಬರ್ದೀನಿ. 3x ಎಂಬುದು ಗುಣಲಬ್ಧದಾಗ ಈ ಕಡೆ ಸಮನಾಗಿದೆ ಚಿಹ್ನೆ ಈ ಕಡೆ ಬಂದ ಭಾಗಲಬ್ಧದಾಗ ಆಗ್ತದ. ಅದರಿಂದ 4/3 ಅಂತ ಬರ್ಕೊಂಡಿನಿ. ಇದು x ಇಸ್ ಈಕ್ವಲ್ ಟು ಮೈನಸ್ 1 ಹೇಗದ ಹಂಗೆ ಬರ್ಕೊಂಡಿನಿ. ಅಂದರೆ x ಇಸ್ ಈಕ್ವಲ್ ಟು ಮೈನಸ್ 4/3 ಅಥವಾ x ಇಸ್ ಈಕ್ವಲ್ ಟು ಮೈನಸ್ 1 ಆದಾಗ p of x ಇಸ್ ಈಕ್ವಲ್ ಟು 3x² ಮೈನಸ್ 4, 3x² ಮೈನಸ್ x ಮೈನಸ್ 4ರ ಬೆಲೆಯು 0 ಆಗುತ್ತದೆ. ಆದ್ದರಿಂದ 4/3 ಮತ್ತು ಮೈನಸ್ 1 ಇವು 3x² ಮೈನಸ್ x ಮೈನಸ್ 4ರ ಶೂನ್ಯತೆಗಳಾಗಿವೆ. ಆದ್ದರಿಂದ ಇದರ ಆಲ್ಫಾ ಮತ್ತು ಇದು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡೋಣ. ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a ಅಂತ ಅದರಿ. ಆಲ್ಫಾ ಅಂತಂದಾಗ 4/3 ಮಕ್ಕಳೇ ಸ್ವಲ್ಪ ಆಲ್ಫಾ ಇದ್ದಿಂದು ಆಲ್ಫಾ ಈಗ ಮುಂದೆ ಬರ್ಬೇಕಾಗುತ್ತೆ. ಈ ಕಡೆ ಆಗ್ಯದ, ಸ್ವಲ್ಪ ಕನ್ಫ್ಯೂಷನ್ ಆಗ್ಯದ. ಏನು ತೊಂದರೆ ಇಲ್ಲ ಮಕ್ಕಳೇ, ಉತ್ತರ ಮಾತ್ರ ಸಮನಾಗಿ ಬರ್ತದೆ. ಆಲ್ಫಾ ಅಂತಂದಾಗ ಮೈನಸ್ 4/3, ಬೀಟಾ ಅಂತಾಗ ಮೈನಸ್ 1 ಆಯ್ತಾ ಬರ್ಕೊಂಡಿನಿ. ಮೈನಸ್ ಬಿ x ದ ಸಹಗುಣಕ ಏನು ಇಲ್ಲ ಅಂತಂದಾಗ 1 ಇರ್ತದೆ. ಅದರಿಂದ 1 ಬರ್ಕೊಂಡಿನಿ. a ಅಂತಂದಾಗ ಏನು x² ದ ಸಹಗುಣಕ ಎಷ್ಟದ 3, ಅದಾದ್ರೆ 3 ಬರ್ಕೊಂಡಿನಿ. ಇದು ಭಿನ್ನರಾಶಿ ರೂಪದಾಗ ಬಂತು. ಭಿನ್ನರಾಶಿ ರೂಪದಾಗ ಬಂದಿಂದ ಏನ್ ಮಾಡ್ಬೇಕಂದಾಗ 1 ಏನಿಲ್ಲ ಅಂತ 1 ಪ್ಲಸ್ 4/3. ಇದ್ರ ಲಸ ತೆಗೆದಾಗ 3 ಬರುತ್ತದೆ. 1 3 3 ಅಂತಂದ್ರೆ ಮೈನಸ್ 3. ಇದನ್ನು 3 ದಿನ ಗುಣಿಸ್ಬೇಕು. 3 ಮೊದಲೇ 3 ಅಂತಂದ್ರೆ ಇದು ಹಂಗೆ 4 1 ಗುಣಿಸ್ಬೇಕು, ಬರಿಬೇಕು. ಮೈನಸ್ 3 ಪ್ಲಸ್ 1 ಅಂತಂದಾಗ 1 ಪ್ಲಸ್ (3) ಅದೇ ಎಂಬುದು ಇಲ್ಲಿ ಬರ್ದೀನಿ. ಇಲ್ಲಿ ಮೈನಸ್ ಬ್ರಾಕೆಟ್ ದ ಹೊರಗಡೆ ಮೈನಸ್ ಐತೆ, ಒಳಗಡೆನು ಮೈನಸ್ ಐತೆ. ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ. ಬ್ರಾಕೆಟ್ ಅನ್ನು ಹೊಂಟೋಗುತ್ತದೆ. (3) ಆದ್ದರಿಂದ 1/3 ಸಮನಾಗಿದೆ 1/3 ಅಂತ ಬರ್ತದೆ ಉತ್ತರ. ಅದೇ ಎಂಬುದು ಇಲ್ಲಿ ನಾ ಬರ್ಕೊಂಡಿದೀನಿ. ಇದು ಎರಡನೇದು ಶೂನ್ಯತೆಗಳ ಗುಣಲಬ್ಧ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a ಅಂತ. ಆಲ್ಫಾ ಅಂತಂದಾಗ 4/3, ಬೀಟಾ ಅಂತಂದಾಗ ಮೈನಸ್ 1 ಮತ್ತೆ ಸಿ ಅಂತಂದಾಗ ಸ್ಥಿರಾಂಕ ಎಷ್ಟದ ಮೈನಸ್ 4 ಅದ, 4 ಅನ್ನು ಬರ್ದೀನಿ. ಸಿ ಅಂತಂದ್ರೆ ಎಷ್ಟು x² ದ ಸಹಗುಣಕ ಅದು 3 ಅದ, 3 ಅಂತ ಬರ್ಕೊಂಡಿನಿ. ಇದು ಗುಣಾಕಾರ ಮಾಡಿದಾಗ ಭಿನ್ನರಾಶಿಯ ಗುಣಾಕಾರ ಮಾಡಿದಾಗ ಮೈನಸ್ 1 ಇಂಟು 4/3. ಇಲ್ಲಿ ಏನಿಲ್ಲ ಅಂತ 1 ಇರ್ತದೆ. ಮೈನಸ್ 1 ಇಂಟು 4 ಅಂದ್ರೆ ಮೈನಸ್ 4 ಆಯ್ತು. ಇಲ್ಲಿ 3 ಆಯ್ತು. 3ನೇ ಮೈನಸ್ 4 ಅದೇ ಎಂಬುದು ಇಲ್ಲಿ ಬರ್ದೀನಿ. ಮೈನಸ್ 4/3 ಇಸ್ ಈಕ್ವಲ್ ಟು ಮೈನಸ್ 4/3 ಅಂತ ಇಲ್ಲಿ ಬರ್ದೀನಿ. ಇಲ್ಲಿವರೆಗೆ ಒಂದನೇ ಮುಖ್ಯ ಪ್ರಶ್ನೆಯನ್ನು ಮುಗಿತು. ಎರಡನೇ ಮುಖ್ಯ ಪ್ರಶ್ನೆಯನ್ನು ಮಾಡೋಣ ಬನ್ನಿ. ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳು ಹಾಗೂ ಗುಣಲಬ್ಧಗಳನ್ನಾಗಿ ಹೊಂದಿರುವ ವರ್ಗ ಬಹುಪದತೆಯನ್ನು ಕಂಡುಹಿಡ್ರಿ. ಒಂದೇ ಮುಖ್ಯ ಪ್ರಶ್ನೆಯಲ್ಲಿ ಏನಿತ್ತು ಅಂತ ಅಂದಾಗ ಮಕ್ಕಳೇ, ವರ್ಗ ಬಹುಪದತಿ ಕೊಟ್ಟಿದ್ದು ಅದು ಶೂನ್ಯತೆಗಳನ್ನು ಕಂಡುಹಿಡಿದೆ. ಅದರ
ಗುಣಲಬ್ಧ ಮತ್ತು ಮೊತ್ತವನ್ನು ನಾವೇನ್ ಮಾಡೋದು ಕಂಡು ಹಿಡಿದೆ. ಈ ಒಂದು ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿರೋದ ಅಂತಂದಾಗ ಶೂನ್ಯತೆಗಳನ್ನು ಕೊಟ್ಟಿಂದ ಈ ಶೂನ್ಯತೆಗಳ ಆಧಾರದಿಂದ ನಾವೇನ್ ಮಾಡ್ಬೇಕಂದ್ರೆ ವರ್ಗ ಬಹುಪದತೆಯನ್ನು ಕಂಡುಹಿಡಿಬೇಕು. ಏನು ವರ್ಗ ಬಹುಪದತೆಯನ್ನು ಕಂಡುಹಿಡ್ಬೇಕು. ಇದು ಎರಡು ವಿಧಾನದಿಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ವರ್ಗ ಬಹುಪದತೆಯನ್ನು ಕಂಡುಹಿಡಿದ್ರೆ ಒಂದ್ ವಿಧಾನ ಅಂತೂ ನಾ ಇಲ್ಲಿ ಬರ್ದಿದ್ದೀನಿ, ಎರಡನೇ ವಿಧಾನ ಅಂತೂ ನಾನು ನಿಮಗ ಹೇಳ್ತೀನಿ. ಒಂದನೇದು ಏನಂದ್ರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ನಾವು ಇಲ್ಲಿವರೆಗೆ ಬರ್ದಿದೆ. ಇಲ್ಲಿ ಅದೇ ಎಂಬುದು ಇಲ್ಲಿ ಏನು 1/4 ಮೊತ್ತ ಅಂತಂದ್ರೆ ಎಷ್ಟು 1/4 ಬರ್ದೇನೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಇಲ್ಲಿ -1 ಅಂತ ಬರ್ಕೊಂಡಿನಿ. ಅದೇ ಎಂಬುದು ಎ ವರ್ಗ ಬಹುಪದಕ್ಕೆ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ ಸಿ ಅಂತ ಅದ ರೀ. ax² ಪ್ಲಸ್ bx ಪ್ಲಸ್ ಸಿ ಅಂತದ. ಅದೇ ಒಂದು ಇದರ ಮೇಲೆ ನಾನ್ ಮಾಡೋ ಕಡೆ ಬರ್ಕೊಂಡಿ. ಎ ಅಂತಂದಾಗ ಎಷ್ಟು 4, ಬಿ ಅಂತಂದಾಗ -1, ಸಿ ಅಂತಂದಾಗ -4 ಅಂತ ಬರ್ಕೊಂಡಿನಿ. ಇದು ಸಾಮಾನ್ಯ ರೂಪ. ಏನಂತಂದ್ರೆ a² ಪ್ಲಸ್ bx ಪ್ಲಸ್ ಸಿ. ಎ ಯಾವಾಗ್ಲೂ ಏನಾಗ್ಬೇಕು 0 ಆಗಿರ್ಬೇಕು. ಅದರಿಂದ ಎ ಅಂತಂದ್ರೆ 4 x² ಆಯ್ತು. ಬಿ ಅಂತಂದಾಗ ಎಷ್ಟು -1 ಅದು ಎಕ್ಸ್ ಅಂತ ಬರ್ತೀನಿ. ಸಿ ಅಂತಂದ್ರೆ -4 ಇದು ಅಂಬದು ಬರ್ಕೊಂಡಿ. 4x² -1x -4 ಇದು ಅಂಬದು ಒಂದನೇ ಉಪ ಪ್ರಶ್ನೆ ಅದು ವರ್ಗ ಬಹುಪದತೆಯನ್ನು ಕಂಡುಹಿಡಿದೆ. ಯಾವ ಒಂದು ಶೂನ್ಯತೆಗಳನ್ನು ಕೊಟ್ಟಾಗ ನಾವು ವರ್ಗ ಪದತೆ ಯಾವ ರೀತಿ ಕಂಡುಹಿಡಿಬೇಕು ಎಂಬುದನ್ನು ಕಂಡುಹಿಡಿದೆ. ಈ ಎರಡನೇ ವಿಧಾನ ಮತ್ತೊಂದು ಏನದ ಅಂತಂದ್ರೆ ಒಂದು ಸೂತ್ರವನ್ನು ಬರಿಬೇಕು. ಏನಂತಂದ್ರೆ x² ಮೈನಸ್ ನಿಮ್ಗೆ ಸ್ವಲ್ಪ ಈ ಕಡೆ ಬರೋಣ ಮಕ್ಕಳೇ, ದಪ್ಪಗಾಗಿ ಕಾಣತ್ತ. x² ಮೈನಸ್ ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಆಲ್ಫಾ ಇಂಟು ಬೀಟಾ ಅಂತ ಬರೆದುಕೊಳ್ಳಬೇಕು. ಬರ್ಕೊಂಡಾಗ ಇಲ್ಲಿ x² ಆಸ್ ಇಟ್ ಇಸ್ ಬರ್ಬೇಕು ಮಕ್ಕಳೇ. ಮೈನಸ್ ಆಲ್ಫಾ ಅಂತಂದಾಗ 1/4 ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಅಂತ ಬರ್ಬೇಕು ಇದು ಬ್ರಾಕೆಟ್ ದಾಗ. ಮತ್ತ ಬೀಟಾ ಅಂತಂದಾಗ ಮೈನಸ್ ಬ್ರಾಕೆಟ್ 1 ಅಂತ ಬರೆದುಕೊಳ್ಳಬೇಕು. ಪ್ಲಸ್ ಅಂತಂದಾಗ ಪ್ಲಸ್ ಆ ಸೂತ್ರದಲ್ಲಿ ಪ್ಲಸ್ ಐತಿ, ಪ್ಲಸ್ ಅಂತ ಬರಬೇಕು. ಆಲ್ಫಾ ಇಂಟು ಬೀಟಾ ಇಲ್ಲಿ ಆಲ್ಫಾ ಇಂಟು ಬೀಟಾ 1/4 ಇಂಟು -1 ಅಂತ ಬರಿಬೇಕು. ಈ ಒಂದು ಸೂತ್ರದಿಂದ ಮಾಡಿದ್ರು ನಮಗೆ ಏನ್ ಮಾಡ್ತಾವ ಉತ್ತರವನ್ನು ಕಂಡುಹಿಡಿಬಹುದು. ಇದನ್ನು ಸರಳ ರೂಪಕ್ಕೆ ಬಂದಾಗ 4x² -1x -4 ಅಂತ ಬರ್ತದೆ. ಎರಡನೇ ಮುಖ್ಯ ಪ್ರಶ್ನೆ ಮಕ್ಕಳೇ, ಈ ಕೆಳಗಿನ ಕ್ರಮವಾಗಿ ಶೂನ್ಯತೆಗಳ ಮತ್ತು ಮೊತ್ತ ಹಾಗೂ ಗುಣಲಬ್ಧಗಳನ್ನಾಗಿ ಹೊಂದಿರುವ ವರ್ಗ ಬಹುಪದತೆಯನ್ನು ಕಂಡುಹಿಡ್ರಿ. ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನಿತ್ತು ವರ್ಗ ಬಹುಪದತೆಯನ್ನು ಕೊಟ್ಟಿದ್ದ ನಾವೇನ್ ಮಾಡಿದ್ವಿ ಶೂನ್ಯತೆಗಳನ್ನು ಕಂಡುಹಿಡಿದೆ ಮತ್ತು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಕಂಡುಹಿಡಿದೆ. ಆದ್ರೆ ಈ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಏನನ್ನ ಶೂನ್ಯತೆಗಳನ್ನು ಕೊಟ್ಟಿಂದ ಆ ಒಂದು ಆಧಾರದ ಮೇಲೆ ವರ್ಗ ಬಹುಪದತೆಯನ್ನು ನಾವೇನ್ ಮಾಡ್ಬೇಕು ಕಂಡುಹಿಡಿಬೇಕು. ಒಂದನೇದಾಗಿ 1/4 -1 ಅಂತ ಐತಿ. ಅದನ್ನು ನಾನು ಪರಿಹಾರದಲ್ಲಿ ಬರ್ದಾಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಬರ್ಕೋಬೇಕು. ಇಲ್ಲಿ ಮೊದಲನೇದು 1/4 ಅಂತ ಬರ್ಕೊಂಡಿವಿ. ಎರಡನೇದು ಶೂನ್ಯತೆಗಳ ಗುಣಲಬ್ಧವನ್ನು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು -1 ಅಂತ ಬರಬೇಕು. ಎ ಅಂತಂದಾಗ 4, ಬಿ ಅಂತಂದಾಗ -1, ಸಿ ಅಂತಂದಾಗ 4 ಅಂತ ಬರ್ಕೊಂಡಿವಿ. ಆ ವರ್ಗ ಬಹುಪದತೆಯ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಸಿ ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರ್ಬೋದು. ಇದನ್ನು ಮಾಡಿದಾಗ ಈ ಒಂದು ಇದ್ರಾಗ ಹಾಕಿದಾಗ 4x² -1x -4 ಅಂತ ಆಗುತ್ತದೆ. ಇದರ ಎರಡನೇ ಉಪ ಪ್ರಶ್ನೆ ಎಂಬುದು ಮತ್ತೊಂದು ನೆಕ್ಸ್ಟ್ ಪೇಜ್ ಅಲ್ಲಿ ಐತೆ, ಬನ್ನಿ ಅದನ್ನು ಮಾಡೋಣ. ಎರಡನೇ ಉಪ ಪ್ರಶ್ನೆ √2, 1/3 ಅಂತ. ಇದನ್ನು ನಾವು ಶೂನ್ಯತೆಗಳ ಮೊತ್ತ ಅಂತ ಬರ್ದಾಗ -b/a, ಬಿ ಅಂತಂದಾಗ √2/1 ಈಸ್ ಈಕ್ವಲ್ ಟು 3 ಮಕ್ಕಳೇ 3√2/3 ಅಂತ
ಬರ್ಕೊಂಡಿದ್ದೀನಿ. ಅದೇ ಎಂಬುದು ಇದು ಸಾರಿ ಮಕ್ಕಳೇ, ಹಾ ಈಗ ಬಂತು. ಶೂನ್ಯತೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಡಿವೈಡ್ ಬೈ ಅಂದ್ರೆ 1/3 ಅಂತ ಬರ್ಕೊಂಡೆ. ಇದನ್ನು ಈ ರೂಪದಲ್ಲಿ ಬರೆದಾಗ a is equal to 3, b is equal to -3 under root 2 is equal to c is equal to 1. ಇದು ವರ್ಗ ಬಹುಪದಕ್ಕೆ ಸಾಮಾನ್ಯ ರೂಪ a² + bx + c is equal to a ಎಂಬುದು 0 ಆಗಿರಬಹುದು. ಈ ರೀತಿ 3x² - 3 under root 2 + 1 ಆಗುತ್ತದೆ. ಇದು ಎರಡನೇ ಉಪ ಪ್ರಶ್ನೆಯ ಉತ್ತರ. ಅದೇ ಮೂರನೇ ಉಪ ಪ್ರಶ್ನೆ ನೋಡೋಣ. 0, √5 ಪರಿಹಾರ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ ಸಿ ಬಿ ಡಿವೈಡ್ ಬೈ ಎ. ಬಿ ಅಂತಂದಾಗ 0, ಎ ಅಂತಂದಾಗ 1 ಮತ್ತು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂಡರ್ ರೂಟ್ 5 ಡಿವೈಡ್ ಬೈ 1 ಅದೇ ಎಂಬುದು ಈ ರೀತಿ ಬರ್ಕೊಂಡಿದ್ದೀನಿ. ಅದರ ಸಾಮಾನ್ಯ ರೂಪ ax² + bx + c a is not equal to 0. ಆದ್ದರಿಂದ x² + 0 + ಅಂಡರ್ ರೂಟ್ 5 ಅಥವಾ x + ಅಂಡರ್ ರೂಟ್ 5 ಅಂತ ಆಗುತ್ತದೆ. ಇನ್ನೊಂದು ಪ್ರಶ್ನೆ ಐತಿ, ಅದು ಮತ್ತೊಂದು ಪೇಜಲ್ಲಿ ಐತಿ. ಏನಂತಂದಾಗ ನಾ 1, 1 ಅಂತ ಪರಿಹಾರ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ is equal to -b/a. ಶೂನ್ಯತೆಗಳ ಮೊತ್ತ ಇದು ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಡಿವೈಡ್ ಬೈ ಎ 1/1 1/1 ಅಂತ ಇಲ್ಲೂ ಬಂತು. ಅದೇ ಎಂಬುದು ಈ ರೂಪದಾಗ ಬರ್ಕೊಂಡಿದ್ದೀನಿ. ax² + bx + c is equal to c. a is not equal to 0. ಇದನ್ನು ಸಮೀಕರಣ ಬಹುಪದಕ್ಕೆ ರೂಪದಲ್ಲಿ ಬರೆದಾಗ x² + x + 1 ಅಂತ ಬರ್ಕೊಂಡೆ. ಐದನೇ ಉಪ ಪ್ರಶ್ನೆ -1/4, 1/4 ಪರಿಹಾರ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ is equal to -b/a is equal to 1/4. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ is equal to c ಡಿವೈಡ್ ಬೈ ಎ. ಅದನ್ನು is equal to 1/4 ಅಂತ ಇದೆ ಎಂಬುದು ಈ ರೂಪ ಬೆಲೆಗಳನ್ನು ಬರ್ಕೊಂಡಿದೆ. ಈ ವರ್ಗ ಬಹುಪದಕ್ಕೆ ಆದರ್ಶ ರೂಪ ax² + bx + c a ಎಂಬುದು 0 ಆಗಿರ್ಬೋದು. ಅದನ್ನು ವರ್ಗ ಬಹುಪದಕ್ಕೆ ಈ ರೂಪದಲ್ಲಿ ಬರೆದಾಗ 4x² + x + 1 ಅಂತ ಆಗುತ್ತದೆ. ಮತ್ತು ಅದೇ ರೀತಿ ಐದನೆಯ ಉತ್ತರವನ್ನು ನೋಡೋಣ ಬನ್ನಿ. ಎರಡರಲ್ಲಿ ಕೊನೆಯ ಪ್ರಶ್ನೆ ಏನಂತಂದಾಗ ಆರನೇದು 4, 1 ಪರಿಹಾರ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ is equal to -b/a. ಇದನ್ನು 4/a ಅಂತ 1 ಅಂತ ಬರ್ಕೊಂಡು ಶೂನ್ಯತೆ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಡಿವೈಡ್ ಬೈ ಎ 1/1 ಅಂತ ಬರ್ಕೊಂಡಿನಿ. ಇದನ್ನು ಬೆಲೆಗಳನ್ನು ಬರ್ಕೊಂಡಿನಿ. ಇದನ್ನ ಆದರ್ಶ ವರ್ಗ ಬಹುಪದದ ಆದರ್ಶ ರೂಪದ ಬರೆದಾಗ x² - 4x + 1 ಅಂತ ಬರ್ಕೊಂಡಿನಿ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸುತ್ತಿದ್ದೀನಿ. ಇದನ್ನ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.